ನಂತರ ಬೆಂಗಳೂರು ಫಸ್ಟ್ಗೆ ಸ್ವಾಗತ. ಅಕ್ಕಿ ದರ ಏರಿಕೆಯಿಂದ ತಡಕಾಡಿದ್ದಾಯಿತು, LPG ದರ ಏರಿಕೆಯಿಂದ ಕಂಗೆಟ್ಟಿದ್ದಾಯಿತು. ಇದೀಗ ಜನಸಾಮಾನ್ಯರು ತರಕಾರಿಗೂ ಪರದಾಡೋ ಸ್ಥಿತಿ ಎದುರಾಗಿದೆ. ಹೌದು, ನಗರದ ಮಾರುಕಟ್ಟೆ ಮತ್ತು ಹಾಪ್ಕಾಮ್ಸ್ಗಳಲ್ಲಿ ತರಕಾರಿ ದರ ಗಗನ ಮುಟ್ಟಿದೆ. ನಗರದಲ್ಲಿ ತರಕಾರಿಗೆ ಬೇಡಿಕೆ ಹೆಚ್ಚಾಗಿದೆ. ಆದ್ರೆ ರೇಟ್ ಕೇಳಿದ್ರೆ ಸಾಕು ಬೆವರುವಂತಾಗಿದೆ. ಕೇವಲ 2 ದಿನದಲ್ಲಿ ಪ್ರತಿ ಕೆಜಿ ತರಕಾರಿ ಬೆಲೆಯಲ್ಲಿ 10 ರಿಂದ 15 ರೂಪಾಯಿ ಏರಿಕೆಯಾಗಿದೆ. ನಗರದ ಹಾಪ್ಕಾಮ್ಸ್ಗಳಲ್ಲಂತೂ ತರಕಾರಿ ಬೆಲೆ ಕೇಳಿದ್ರೆ ಬೆಚ್ಚಿ ಬೀಳ್ತೀರಾ. 25 ರೂಪಾಯಿ ಇದ್ದ ಕೆಜಿ ಬೀನ್ಸ್ ಇದೀಗ 48 ರೂಪಾಯಿಗೆ ಏರಿಕೆಯಾಗಿದೆ. ಬೆಂಡೆಕಾಯಿ 25 ರಿಂದ 44 ರೂಪಾಯಿ ಆಗಿದ್ರೆ ಕ್ಯಾರೆಟ್ 20 ರಿಂದ 24 ರೂಪಾಯಿಗೆ ಹೆಚ್ಚಾಗಿದೆ. ಇನ್ನು ಬಟಾಣಿ ಕೆಜಿಗೆ 80 ರಿಂದ 125 ರೂಪಾಯಿಗೆ ಮುಟ್ಟಿದೆ. ಮೆಣಸಿನಕಾಯಿ ಕೂಡ 20 ರಿಂದ 32 ರೂಪಾಯಿಗೆ ಏರಿಕೆಯಾಗಿದೆ. ಈ ಕಾಲ ಬರಗಾಲ ಅಂತಲೇ ಹೇಳ್ಬೋದು. ಯಾಕಂದರೆ ಎಲ್ಲ ಕಡೆ ಹೋದ್ರೂ ನೀರಿನ ಸಮಸ್ಯೆ ಇದ್ದರೆ ತರಕಾರಿ ಬೆಳೆಯೋದು, ಆಮೇಲೆ ಅದರ ರೇಟ್ಗಳು ಜಾಸ್ತಿ ಆಗ್ತಿರುತ್ತೆ. ಮಿಡಲ್ ಕ್ಲಾಸ್ ಪೀಪಲ್ ಆಮೇಲೆ ಬಡವರಿಗೆ ತುಂಬ ಕಷ್ಟ ಆಗ್ತಿದೆ. ಹೈ ಕ್ಲಾಸ್ ಪೀಪಲ್ಗೆ ಪರವಾಗಿಲ್ಲ. ಹಾಗಾಗಿ ಸರ್ಕಾರ ಏನಾದರೂ ಸ್ವಲ್ಪ ಇದ್ರ ಬಗ್ಗೆ ಕೈ ಕ್ರಮ ತಗೋಬೇಕು ಅಂತ ಸ್ವಲ್ಪ ಇಷ್ಟಪಡ್ತಿದ್ದೀವಿ. ಇನ್ನು ಮುಂದೆ ಇನ್ನೂ ತುಂಬ ಜಾಸ್ತಿ ಆಗುತ್ತೆ. ಯಾಕೆಂದರೆ ನೀರು ಮಳೆ ಇಲ್ವಲ್ಲ, ಇನ್ನೂ 3 ತಿಂಗಳು ಮಳೆ ಬರೋ ಚಾನ್ಸಸ್ ಕಡಿಮೆ. ನೋಡಿ, ಹುರುಳಿಕಾಯಿ ಗಿಡದಲ್ಲಿ ಅದು 3 ತಿಂಗಳಿಗೆ ಬೆಳೆ ಬರುತ್ತೆ. 3 ತಿಂಗಳಿಗೆ ಬೆಳೆ ಬಂದರೆ ಅದು ನೀರು ಬರೋದಿಲ್ಲ. ನೀರು ಬಂದಕ್ಕೆ ಈಗ 30 ರೂಪಾಯಿ ಹುರುಳಿಕಾಯಿ ಇವತ್ತು 47 ರೂಪಾಯಿ ಹುರುಳಿಕಾಯಿ ಆಗಿದೆ. ಬೆಂಡೆಕಾಯಿ 44 ರೂಪಾಯಿ ಆಗಿದೆ. ಒಟ್ಟಿನಲ್ಲಿ ನೀರಿನ ಕೊರತೆ, ಬೇಸಿಗೆ ಎಫೆಕ್ಟ್ನಿಂದ ತರಕಾರಿ ಬೆಲೆಯಲ್ಲಿ ಭಾರಿ ಏರುಪೇರಾಗಿದೆ. ಬೆಲೆ ಏರಿಕೆ ಬಿಸಿಗೆ ಮಧ್ಯಮ ವರ್ಗದ ಜನರು ಕಂಗಾಲಾಗಿದ್ದಾರೆ. ಬೆಂಗಳೂರಿನಿಂದ ಕ್ಯಾಮರಾಮನ್ PG ಲೋಕೇಶ್ ಜೊತೆ ಅಂಚನ್ ಗೀತಾ, ಸುವರ್ಣ ನ್ಯೂಸ್. ಕುಡಿದು ಹೆಂಡತಿ ಮಕ್ಕಳಿಗೆ ಹೊಡೆದು ನಂತರ ದೇವರಿಗೆ ಕಾಣಿಕೆ ಹಾಕಿ ಕ್ಷಮಿಸ್ಬಿಡು ಅನ್ನೋರಿದ್ದಾರೆ. ಬಾರ್ನ ಬೋರ್ಡ್ಗೆ ನಮಸ್ಕಾರ ಹಾಕಿ ನಾಳೆಯಿಂದ ಕುಡಿಯೋದನ್ನ ಬಿಟ್ಬಿಡ್ತೀನಿ, ಮಾಫಿ ಮಾಡಿಬಿಡು ಅನ್ನೋರ್ಗೂ ಕೊರತೆ. ಆದರೆ ಇನ್ನು ಮುಂದೆ ಬಾರ್ನ ಬೋರ್ಡ್ನಲ್ಲಿ ದೇವರ ಫೋಟೋ ಇರೋ ಹಾಗಿಲ್ಲ, ಹೆಸರನ್ನಂತೂ ಇಡುವಂತೆಯೇ ಇಲ್ಲ. ಎದ್ದೇಳು ಮಂಜುನಾಥ ಚಿತ್ರದ ಈ ಸಾಂಗ್ ಕೇಳ್ಕೊಂಡು ಬಾರ್ಗೆ ದೇವರ ಹೆಸರಿಟ್ಟು ಫೋಟೋ ತಗಲಾಕ್ತವ್ರು ಅದೆಷ್ಟು ಜನನೋ. ಬಾರ್ ಅಂದ್ರೆ ದೇವಾಲಯಕ್ಕೆ ಸಮಾನ ಅಂತ ಹೇಳ್ತಾ ಈ ದೇವರು ಫೋಟೋಕ್ಕೆ ಕೈ ಮುಗಿದು ಮತ್ತೊಂದಿಷ್ಟು ಜನ. ಪುರಾಣದಲ್ಲಿ ದೇವತೆಗಳು ಸುರಾಪಾನ ಮಾಡಿದ್ರಂತೆ, ನಾವೇನು ಮಹಾ ಅಂತ ಬಾರ್ಗಳಿಗೆ ವೆಂಕಟೇಶ್ವರ, ಮಹಾಲಕ್ಷ್ಮಿ, ಆಂಜನೇಯ ಅಂತೆಲ್ಲ ಹೆಸರಿಟ್ರೆ ಹುಷಾರ್. ಧಾರ್ಮಿಕ ಭಾವನೆಗೆ ಧಕ್ಕೆ ಬರುತ್ತೆ ಅನ್ನೋ ಕಾರಣಕ್ಕೆ ದೇವರ ಚಿತ್ರ ಹೆಸರನ್ನೆಲ್ಲ ತೆಗೆಯುವಂತೆ ಅಬಕಾರಿ ಇಲಾಖೆ ಆದೇಶ ಹೊರಡಿಸಿದೆ. ಅದಕ್ಕೆ ನಮ್ಮದು ಕೂಡ ಏನು ವಿರೋಧ ಇಲ್ಲ. ಯಾಕೆಂದರೆ ಧರ್ಮ ಮತ್ತು ಧಾರ್ಮಿಕತೆ ಮತ್ತು ಸಂಸ್ಕೃತಿಯ ವಿಚಾರ ಬಂದಾಗ ನಾವು ಕೂಡ ಅದನ್ನು ಮೀರಿ ವ್ಯಾಪಾರ ಮಾಡಬೇಕು ಅನ್ನೋ ಒಂದು ದೃಷ್ಟಿಕೋನ ನಮ್ಮದಲ್ಲ. ಆದ್ದರಿಂದ ಇದಕ್ಕೆ ನಾವು ಕೂಡ ಬದ್ಧರೆ. ಆ ರೀತಿಯ ಒಂದು ಕಾನೂನು ತರುವುದರಲ್ಲಿ ಕೂಡ ನಮ್ಮದೇನು ವಿರೋಧ ಇಲ್ಲ. ಇಷ್ಟೆಲ್ಲ ತಳುಕು ಬಳುಕಿನ ಹುಡುಗಿಯರ ಫೋಟೋ ಹಾಕಿ ಜನರನ್ನ ಸೆಳೆಯೋ ತಂತ್ರಕ್ಕೂ ಬ್ರೇಕ್ ಬಿದ್ದಿದೆ. ಕುಡಿದ ಅಮಲಲ್ಲಿ 1-2 ಹಣ ಪೀಕುವುದನ್ನ ತಪ್ಪಿಸಲು ದರ ಪಟ್ಟಿ ಬೇರೆ ಹಾಕಬೇಕು. ದರ ಪಟ್ಟಿ ವೈನ್ ಸ್ಟೋರ್ಗಳಿಗೆ ಅದು ಅನ್ವಯಿಸ್ಬೋದು, ಬಾರ್ಗಳಿಗೆ ಅದು ಅನ್ವಯಿಸೋಕ್ಕಾಗಲ್ಲ. ಅವ್ರು ಕೂಡ 10% ಪ್ರಾಫಿಟ್ಗೆ ನಾವು MRP ದರ ಎಲ್ಲ ನಾವು ಸಪ್ಲೈಯರ್ ಹುಡುಗರಿಗೆ ಸಂಬಳ, ಆಮೇಲೆ ಕರೆಂಟ್ ಬಿಲ್ಲು ಅದನ್ನೆಲ್ಲ ಪೇ ಮಾಡಿಕೊಂಡು ಇಲ್ಲಿ ನಾವು ಅವ್ರು ಕೂಡ 10%ಗೆ ದರ ಪಟ್ಟಿ ಅವ್ರದ್ದು ಇದ್ರ ಪ್ರಕಾರ ನಾವು ಮಾರಕ್ಕೆ ಬರಲ್ಲ. ಸಾವಿರಾರು ರೂಪಾಯಿ ಖರ್ಚು ಮಾಡಿ ಹಾಕಿರೋ ನಾಮಫಲಕವನ್ನ ಬದಲಾಯಿಸಬೇಕಾ ಅನ್ನೋದು ಬಾರ್ ಮಾಲೀಕರ ಪ್ರಶ್ನೆ. ದೇವರು ಎಲ್ಲಾ ಕಡೆ ಇರ್ತಾನೆ, ಹೋಗ್ಲಿ ಬಿಡ್ರಿ ಅನ್ನೋದು ಕುಡುಕರ ಉತ್ತರ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಯುಗಂಧರ್ ಜೊತೆ ಮಮತಾ ಮರ್ದಾಳ, ಸುವರ್ಣ ನ್ಯೂಸ್. ಈಗ ಸಿಟಿ ರೌಂಡ್ಸ್. ಮಲ್ಲೇಶ್ವರಂ ಮಾರುಕಟ್ಟೆ ಜಾಗದಲ್ಲಿ ಮಾಲ್ ಕಟ್ಟಲು ಮುಂದಾದ ಸರ್ಕಾರದ ಕ್ರಮ ಖಂಡಿಸಿ ವರ್ತಕರು ಪ್ರತಿಭಟನೆ ನಡೆಸಿದ್ರು. ನೂರಾರು ವರ್ತಕರು ಕ್ಯಾಂಡಲ್ ಹಿಡಿದು ರ್ಯಾಲಿ ನಡೆಸಿದ್ರು. ಮಾಲ್ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ಮಾಡಿದ್ರೆ ಉಗ್ರ ಹೋರಾಟ ಮಾಡೋದಾಗಿ ಎಚ್ಚರಿಸಿದ್ರು.
ಬೆಂಗಳೂರು ವಿವಿ ಕುಲಸಚಿವ ಸ್ಥಾನಕ್ಕೆ ಪ್ರೊಫೆಸರ್ ಆರ್.ಕೆ. ಸೋಮಶೇಖರ್ ಹೆಸರು ಶಿಫಾರಸಿಗೆ ಭಾರಿ ವಿರೋಧ ವ್ಯಕ್ತವಾಗಿದೆ. ಮುಖ್ಯಮಂತ್ರಿಗಳ ಆದೇಶವನ್ನು ವಿರೋಧಿಸಿ ಸೆಂಟ್ರಲ್ ಕಾಲೇಜಿನಲ್ಲಿ ಇವತ್ತು ವಿದ್ಯಾರ್ಥಿಗಳು ತರಗತಿಯನ್ನ ಬಹಿಷ್ಕರಿಸಿ ಪ್ರತಿಭಟನೆ ನಡೆಸಿದ್ರು. ಎಬಿವಿಪಿ ಕಾರ್ಯಕರ್ತರು ಪ್ರತಿಭಟನೆಗೆ ಕರೆ ಕೊಟ್ಟಿದ್ರು. ನಗರದ ವಿದ್ಯಾರಣ್ಯಪುರದಲ್ಲಿ ರಸ್ತೆ ಪಕ್ಕ ಹೋಗ್ತಿದ್ದ ಬಾಲಕಿಗೆ ನೀರಿನ ಟ್ಯಾಂಕರ್ ಡಿಕ್ಕಿ ಹೊಡೆದಿದೆ. ಪರಿಣಾಮ ರಾಜಸ್ಥಾನ್ ಮೂಲದ ನಾರಾಯಣ್ ಎಂಬುವರ 4 ವರ್ಷದ ರೂಪಾಲಿ ಕಾಲಿಗೆ ತೀವ್ರ ಗಾಯವಾಗಿದೆ. ಎಂಎಸ್ ರಾಮಯ್ಯ ಆಸ್ಪತ್ರೆಯಲ್ಲಿ ಬಾಲಕಿಗೆ ಚಿಕಿತ್ಸೆಯನ್ನ ನೀಡಲಾಗುತ್ತಿದೆ. ತೆರಿಗೆ ಪಾವತಿಸದ ಕಂಪನಿಗಳಿಂದ ಬಾಕಿ ತೆರಿಗೆ ವಸೂಲಿಗೆ ಬಿಬಿಎಂಪಿ ತಮಟೆ ಚಳುವಳಿ ಮುಂದುವರೆಸಿದೆ. ಬನ್ನೇರುಘಟ್ಟ ರಸ್ತೆಯ ಎಸ್ಟಿಮ್ ಎನ್ಕ್ಲೇವ್ ಮತ್ತು ಹೆರಿಟೇಜ್ ಅಪಾರ್ಟ್ಮೆಂಟ್ ಮುಂದೆ ಇವತ್ತು ತಮಟೆ ಬಾರಿಸಿ ತೆರಿಗೆ ಪಾವತಿಸುವಂತೆ ಎಚ್ಚರಿಸಲಾಯಿತು. ಈ ಹಿಂದೆ ತಮಟೆ ಚಳುವಳಿಗೂ ಬಗ್ಗದ ಅಪಾರ್ಟ್ಮೆಂಟ್ ಮಾಲೀಕರ ವಿರುದ್ಧವೂ ಕ್ರಮಕ್ಕೆ ನಿರ್ಧರಿಸಲಾಗಿದೆ. ನಗರದ ನೂತನ ಹೆಚ್ಚುವರಿ ಪೊಲೀಸ್ ಆಯುಕ್ತರಾಗಿ ಐಜಿಪಿ ಅಲೋಕ್ ಕುಮಾರ್ ಅಧಿಕಾರ ಸ್ವೀಕರಿಸಿದ್ದಾರೆ. ಹೆಚ್ಚುವರಿ ಪೊಲೀಸ್ ಆಯುಕ್ತರಾಗಿದ್ದ ಸುನಿಲ್ ಕುಮಾರ್ ಸ್ಥಾನಕ್ಕೆ ಅಲೋಕ್ ಕುಮಾರ್ರನ್ನ ವರ್ಗಾವಣೆ ಮಾಡಿ ರಾಜ್ಯ ಸರ್ಕಾರ ಆದೇಶಿಸಿತ್ತು. ಆಡಳಿತ ಮಂಡಳಿ ಕೂಡ ಸರ್ಕಾರದ ಆದೇಶಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟ ಹಿನ್ನೆಲೆ ಅಲೋಕ್ ಕುಮಾರ್ ಅಧಿಕಾರ ಸ್ವೀಕರಿಸಿದ್ದಾರೆ. ಯಡಿಯೂರು ಕೆರೆ ರಕ್ಷಣೆಗಾಗಿ ಜಯನಗರದ 9ನೇ ವಾರ್ಡ್ನಲ್ಲಿ ವೈದಿಕ ಭವನ ನಿರ್ಮಾಣವಾಗಿದೆ. ಸತ್ತವರ ಪುಣ್ಯತಿಥಿ ಮಾಡುವಾಗ ಕೆರೆಗೆ ಹೂವು ಹಣ್ಣು ಎಸೆದು ಮಲಿನಗೊಳಿಸುವುದನ್ನು ತಡೆಯಲು ಈ ವೈದಿಕ ಭವನ ತಲೆ ಎತ್ತಿದೆ. ಕಾರ್ಪೊರೇಟರ್ ರಮೇಶ್ ನಿರ್ಮಿಸಿರೋ ಈ ವೈದಿಕ ಭವನವನ್ನು ಡಿಸಿಎಂ ಆರ್ ಅಶೋಕ್ ಉದ್ಘಾಟಿಸಿದರು.